ಪ್ರಭು ಈ ಸ್ಥಳಕ್ಕೆ ವೈಕುಂಠಗಿರಿ ಅಂತ ಕೂಡ ಕರೀತಾರೆ. ಇದಕ್ಕೆ ಆ ಹೆಸರು ಏಕೆ ಬಂದಿದೆ ಅಂಡ್ ಇದರ ಐತಿಹ್ಯ ಏನು? ಇಸ್ಕಾನ್ ಬೆಂಗಳೂರಿಗೆ ಈ ಜಾಗ ದೊರೆತಾಗ ನಮಗೂ ಈ ಸ್ಥಳದ ಮಹಿಮೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು 2-3 ಭಕ್ತರು ಬಂದು ನೆಲೆಸಿದ್ರು, ಇಲ್ಲಿ ವಾಸ ಮಾಡ್ತಿದ್ರು. ಆಗ ಒಂದು ದಿನ ಅವರಿಗೆ ಕಂಡಿದ್ದೇನೆಂದರೆ, ಇಲ್ಲಿ ಕೆಳಗಡೆ ಒಂದು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲ್ಲಿಂದ ಒಂದು ಪಲ್ಲಕ್ಕಿಯಲ್ಲಿ ಭಗವಂತನನ್ನು ಉತ್ಸವದಲ್ಲಿ ಕರ್ಕೊಂಡು ಬರ್ತಾ ಇದ್ರು ಈ ನಮ್ಮ ಜಾಗಕ್ಕೆ. ಇಲ್ಲಿ ಒಂದು ಚಿಕ್ಕ ಗುಹೆ ಇತ್ತು, ಆ ಗುಹೆಗೆ ಆ ಪಲ್ಲಕ್ಕಿ ಬರ್ತಾ ಇತ್ತು. ನಮ್ಮ ಭಕ್ತರು ಹೋಗಿ ಅಲ್ಲಿ ಅರ್ಚಕರನ್ನ ಕೇಳಿದಾಗ ಅವರು ಹೇಳಿದ್ರು, ಈ ಒಂದು ಜಾಗ ಬಹಳ ಮಹಿಮೆ ಉಳ್ಳ ಜಾಗ. ಇಲ್ಲಿ ಒಂದು ಗುಹೆ ಇದೆಯಲ್ಲ, ಆ ಗುಹೆಯಲ್ಲಿ ಪಾಂಡವ್ಯ ಋಷಿಗಳು ಕಲಿಯುಗದ ಆದಿಯಲ್ಲಿ ತಪಸ್ಸು ಮಾಡ್ತಿದ್ರು. ಯಾವಾಗ ಅಂದರೆ ಆ ಶ್ರೀನಿವಾಸ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿದ್ದಾಗ ಪದ್ಮಾವತಿ ಕಲ್ಯಾಣ ಮಾಡಿಕೊಂಡಾಗ ಅದೇ ಸಮಯದಲ್ಲಿ ಮಾಂಡವ್ಯ ಮುನಿಗಳು ಇಲ್ಲಿ ತಪಸ್ಸು ಮಾಡ್ತಿದ್ರು. ತಪಸ್ಸು ಮಾಡಿ ಅವನು ಭಗವಂತನಿಗೆ ಕೇಳಿದ, ನಾನು ನಿನ್ನ ಪದ್ಮಾವತಿ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ನೋಡ್ಲಿಕ್ಕಾಗಲಿಲ್ವಲ್ಲ, ನನಗೆ ನಿನ್ನ ದರ್ಶನ ಬೇಕು ಅಂತ. ಆಗ ಶ್ರೀನಿವಾಸ ಹೇಳ್ತಾನೆ, ನಾನು ನನ್ನ ಕಲ್ಯಾಣದ ನಂತರ ವಸಂತಕ್ಕೆ ಇಲ್ಲಿ ಬಂದು ನಿನಗೆ ದರ್ಶನ ನೀಡ್ತೀನಿ. ಹಾಗೆ ಭಗವಂತ ಶ್ರೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಸಮೇತನಾಗಿ ಇಲ್ಲಿ ವಸಂತಕ್ಕೆ ಬಂದು ವಸಂತ ವಲ್ಲಭರಾಯನಾಗಿ ನೆಲೆಸಿದ. ಅದು ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಕೆಳಗಡೆ ಇದೆ. ಆಗ ನಮಗೆ ಗೊತ್ತಾಗಿದ್ದು ಇದು ವೆಂಕಟೇಶ್ವರ ಸ್ವಾಮಿಯ ಜಾಗ ಅಂತ. ಆದ್ದರಿಂದ ಈ ಜಾಗಕ್ಕೆ, ಈ ಒಂದು ಬೆಟ್ಟಕ್ಕೆ ನಾವು ವೈಕುಂಠಗಿರಿ ಅಂತ ನಾಮಕರಣ ಮಾಡುತ್ತೇವೆ.